ನೋಡಿದ್ರಲ್ಲ, ನಡು ರಸ್ತೆಯಲ್ಲಿ ಇಂತಹ ಗುಂಡಿಗಳು ಬಾಯಿ ತೆಕ್ಕೊಂಡು ಕಾಯ್ತಾ ಇದೆ ಜನಗಳನ್ನ ಬಲಿ ತಗೊಳ್ಳೋದಕ್ಕೆ ಅಂತ ಹೇಳಿ. ಅಕಸ್ಮಾತ್ ಮಳೆ ಬಿದ್ದರೆ ಇದು ಸ್ವಿಮ್ಮಿಂಗ್ ಪೂಲು ಕೆರೆಗಳೇ ಆಗೋಗುತ್ತೆ. ಕೊಳವೆ ಬಾವಿ ಆದ್ರೂ ಆಶ್ಚರ್ಯನೇ ಇಲ್ಲ. ಎಷ್ಟೊಂದು ಜನ ಪ್ರಾಣ ತಗೊಂಡಿದೆಯೋ ಏನೋ ಗೊತ್ತಿಲ್ಲ. ನೋಡ್ಬೋದು ನೀವು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಸ್ಕೂಲ್ ವ್ಯಾನ್ ಅದು, ಎಷ್ಟೊಂದು ಜನ ಮಕ್ಕಳುಗಳು ಓಡಾಡ್ತಾ ಇರುವಂತಹ ರಸ್ತೆ ಇದಾಗಿದೆ. ಹಾಸ್ಪಿಟಲ್ ಇದೆ, ಇಲ್ಲಿ ಡಿ-ಮಾರ್ಟ್ ಇದೆ. ಇದು ಒಳ್ಳೆ ದೊಡ್ಡ ಸರ್ಕಲ್ಲೇ ಹೌದು. ಇದು ಸಾವಿರಾರು ಜನ ಓಡಾಡ್ತಾನೆ ಇರ್ತಾರೆ ದಿನನಿತ್ಯ. ಆದ್ರೆ ಇಂಥ ನಡು ರಸ್ತೆಯಲ್ಲಿ ಇಂತಹ ಬಾಯಿ ತೆರೆದು ನಿಂತಿರುವಂತಹ ಗುಂಡಿಗಳು ಪ್ರಾಣಕ್ಕಾಗಿ ಕಾಯ್ತಾ ಇದ್ದಾವೆ, ಕರೀತಾ ಇದ್ದಾವೆ, ಬನ್ನಿ ಬೀಳಿ ಅಂತ ಹೇಳಿ. ಇದೆಲ್ಲ ಕಾಣಿಸೋದೇ ಇಲ್ವಾ BBMP ಅಧಿಕಾರಿಗಳಿಗೆ ಅಥವಾ MLA-ಗಳಿಗೆ? ಈ ಕ್ಷೇತ್ರದ MLA ಆರ್ ಅಶೋಕ್ ಅವರೇ, ವಿರೋಧ ಪಕ್ಷ ನಾಯಕರು ನೀವು. ಮಾತೆತ್ತಿದ್ರೆ ಆ ಪಕ್ಷದ ಬಗ್ಗೆ ಈ ಪಕ್ಷದ ಬಗ್ಗೆ ಮಾತಾಡ್ತಿದ್ದೀರಾ. ನಿಮ್ಮ ಕ್ಷೇತ್ರ ಏನಾಗಿದೆ ಇವತ್ತು? ಅದರ ರಸ್ತೆಗಳ ಬಗ್ಗೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅದರ ರಸ್ತೆದ ಪರಿಸ್ಥಿತಿ ಬಗ್ಗೆ ಆದ್ರೂ ನೀವು ಸ್ವಲ್ಪ ಆದ್ರೂ ಪರಿಜ್ಞಾನ ಇಟ್ಕೊಂಡಿದ್ದೀರಾ? ನೋಡಿ ಆ ಗುಂಡಿ ನೋಡಿ, ಎಷ್ಟು ದೊಡ್ಡ ಗುಂಡಿ ಇದೆ ನಡು ರಸ್ತೆಯಲ್ಲಿನೇ. ಪಕ್ಕದಲ್ಲಿ ಓಡಾಡ್ತಾ ಇದ್ದಾರೆ ಎಷ್ಟೊಂದು ಜನ. ನೋಡ್ಬೋದು ನೀವು, ಅಲ್ಲೊಂದು ದೊಡ್ಡ ಗುಂಡಿನೇ ಇದೆ. ಆ ಗುಂಡಿಗಳು ಎಷ್ಟೊಂದು ಆಕ್ಸಿಡೆಂಟ್ಗಳು ಕೂಡ ಗುರಿ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಹೇಳ್ತೀರಾ ಸರ್ ಇಂಥ ರಸ್ತೆ ಬಗ್ಗೆ? ರೋಡ್ ಅಂತ ಹೇಳಿದ್ರೆ ಮೇಡಮ್ ರೆಡಿ ಮಾಡಿಲ್ಲ ಅದು. ನೋಡಿ ಗುಂಡಿ ಆಗಿದೆ. ಈ ಗಾಡಿ ಜಸ್ಟ್ ಟಚ್ ಆಯಿತು. ಈಗ ಏನಾರ ಕಸ್ಟಮರ್ ಇದ್ರು ಗಾಡಿ ದಬಾಯಿಕೊಂಡಿದ್ರು ಕಷ್ಟ ಆಗ್ತೈತೆ. ರೋಡ್ ಕ್ಲೀನಾಗಿ ಇನ್ನೂ ಕ್ಲೀನಿಂಗ್ಸ್ ಮಾಡಿಲ್ಲ. ಇನ್ನು ಮಾಡಿಸಿದ್ರೆ ಒಳ್ಳೇದಾಗತ್ತೆ ಅಂತ ನಮ್ಮ ಪ್ರಕಾರ. ಅದು ಏನಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ಸರ್, ನೀವು ಆಯ್ಕೆ ಮಾಡಿರುವಂತಹ MLA, ಈ ಕ್ಷೇತ್ರದ MLA ಆಗಿರ್ಬೋದು ಅಥವಾ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಅವರು ಇದು ನಿಮ್ಗೆ ಹಕ್ಕಿದೆ ಅಲ್ವಾ ಸರ್ ಹೋಗಿ ಕೇಳಕ್ಕೆ? ರೋಡ್ ಟ್ಯಾಕ್ಸ್ ಕೂಡ ಕಟ್ತೀರಾ ನೀವು? ರೋಡ್ ಟ್ಯಾಕ್ಸ್ ಕಟ್ತೀವಿ ಮೇಡಮ್. ಅಕ್ಕಿದೆ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಹೋರೆ ಆಮೇಲೆ ನಮ್ಮನ್ನೇ ಹೊಳಿಗೆ ಹಾಕ್ಬಿಟ್ಟು ನಾವೇ ಮಾಡೋಕ್ಕಾಯ್ತಿದೆ. ಆಮೇಲೆ ಹೇಳೋದು ಅದು ಒಟ್ಟಿನ ಹೇಳಿದೊಂದು ನೋಡೋದು ಗುಂಡಿ ಇದೆ. ಒಟ್ಟಿನಲ್ಲಿ ಮಾಡ್ಬೇಕೆಲ್ಲ ಕೆಲಸ ಮಾಡಬೇಕು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮಾಡಬೇಕು. ನೋಡಿದ್ರೆ ರಸ್ತೆ ಗೊತ್ತಾಗುತ್ತೆ ಎಷ್ಟು ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮೇಡಮ್. ಮಕ್ಕಳೆಲ್ಲ ಇದೆಲ್ಲ ತೊಗೋತಾರಲ್ವ, ಎಲ್ಲ ಧೂಳು ಕೂತಿರುತ್ತೆ. ಬೆಳಗ್ಗೆ ಒಂದು ಸರ್ತಿ, ಸಾಯಂಕಾಲ ಒಂದು ಸರ್ತಿ ಕ್ಲೀನ್ ಮಾಡಿರ್ತೀವಿ, ಆದರೂ ಮತ್ತೆ ಧೂಳೆಲ್ಲ ಇರುತ್ತೆ. ಮಕ್ಳಿಗೂ ತೊಗೊಳ್ಳೋರ್ಗೂ ಇದು ಎಲ್ಲರಿಗೂ ಪ್ರಾಬ್ಲಮ್ಮು. ನಮಗೂ ಎಲ್ಲ ಇದು ಧೂಳೆಲ್ಲ ತೊಗೊಂಡು ಪ್ರಾಬ್ಲಮ್ ಆಗ್ತಾಯಿದೆ ಹೆಲ್ತ್ ವಿಷಯಿಂದ. ನೀವು ಆಯ್ಕೆ ಮಾಡಿರೋದಲ್ವಾ ಆರ್ ಅಶೋಕ್ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರನ್ನ. ಏನು ಹೇಳ್ತೀರಾ BBMP ಅವ್ರಿಗೂ ಈ ರಸ್ತೆಗಳನ್ನ ರೆಡಿ ಮಾಡೋದಕ್ಕೋಸ್ಕರ ಕ್ರಮ ತಗೋಬೇಕು ಅಂತ ಹೇಳಿ? ಅವರು ಮಾಡ್ತಾ ಇದ್ದಾರೆ, ತುಂಬ ಸ್ಲೋ ಆಗಿ ಮಾಡ್ತಾ ಇದ್ದಾರೆ. ಅದು ಒಂದು ಸತಿ ಸ್ಟಾರ್ಟ್ ಮಾಡಿದ್ಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಸರ್, ಇಂಥ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಏನು ಅನಿಸುತ್ತೆ ಸರ್? ತುಂಬ ಬೇಜಾರಾಗುತ್ತೆ ಮೇಡಮ್. ಫಸ್ಟು ಹೇಳಬೇಕು ಅಂತ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಎಲ್ಲ ಹಳ್ಳ ಗುಂಡಿಗಳು ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ಎಲ್ಲ ಆಲ್ಮೋಸ್ಟ್ 1 ಫೀಟು 2 ಫೀಟೆಲ್ಲ ಇಳಿದಿದೆ ಗಾಡಿಗಳಲ್ಲಿ. ರೋಡ್ಗಳು ಅಂತ ಅನ್ಕೊತೀವಿ ನಾವು. ಒಂದು ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆ ರೋಡ್ ಇರೋದು ನಮಗೆ ಅಷ್ಟು ಇಲ್ಲ ಮೇಡಮ್. ಎಲ್ಲ ತುಂಬ ಇದಾಗಿದೆ. ಅನ್ಕೊತಾರೆ ಪೊಲಿಟಿಷಿಯನ್ ಆಗೋ ಟೈಮಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲೆಕ್ಷನ್ ಮಾಡೋ ಟೈಮಲ್ಲಿ ರೋಡ್ಗಳು ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಅವರು ಫುಲ್ಲಾಗಿ ರೋಡ್ ಏನೂ ಮಾಡ್ಲಿಕ್ಕೆ ಹೋಗಲ್ಲ, ಪ್ಯಾಚ್ ವರ್ಕ್ ಮಾಡಿ ಹೋಗ್ತಾರೆ. ನಮಗೆ ಆ ಪ್ಯಾಚ್ ವರ್ಕ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಏನೋ ಹಳ್ಳ ಇತ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ, ಸುಮ್ಮನೆ ಮೇಲೆ ಹಾಕ್ಬಿಟ್ಟು ಬುಲ್ಡೇಜರ್ ಹತ್ತಿಸ್ಬಿಟ್ಟು ಹೋಗ್ಬಿಡ್ತಾರೆ. ಬಟ್ ಅದು ಮಳೆ ಗಿಳ ಬಂದಾಗ ಏನಾಗುತ್ತೆ, ಫುಲ್ಲು ಹಳ್ಳ ಆಗುತ್ತೆ. ಮತ್ತು ಆಸ್ ಇಟ್ ಈಸ್ ಹೆಂಗಿರುತ್ತೋ ರೋಡ್ ಹಾಗೆ ಬರುತ್ತೆ. ರೋಡ್ಗಳು ನೋಡಿ, ಅಲ್ಲಿ ಮುಂದೆನೆ ಗುಂಡಿ ಕಾಣಿಸ್ತಾ ಇದೆ. ಅದರಲ್ಲಿ ಇಳಿದ್ರೆ ಅಂತೂ ಉಳಿಯೋದು ಕಷ್ಟ ಅನಿಸುತ್ತೆ. ಒಂದೊಂದ್ಸಲ ಆಟೋಗಳು ದಬಾಕೊಂಡ್ರು ಹೇಳೋಕ್ಕಾಗಲ್ಲ. ಎಷ್ಟು ಕಷ್ಟ ಆಗುತ್ತೆ ಸರ್ ರೋಡಲ್ಲಿ ಓಡಾಡೋಕ್ಕೆ? ನಮಗೆ ತುಂಬ ಅಸಹ್ಯ ಅನಿಸುತ್ತೆ ರೋಡ್ ನೋಡೋಕ್ಕೂ. ಪ್ಯಾಸೆಂಜರ್ ನೋಡಿದ್ರು ಹಿಂಸೆ, ಪ್ಯಾಸೆಂಜರ್ಗೆ ಪೇಯ್ನು ಅಂತಾರೆ. ನಿಧಾನಕ್ಕೆ ಹೋದ್ರೂ ಕಷ್ಟ, ಜೋರಿಗೆ ಹೋದ್ರೂ ಕಷ್ಟ. ತುಂಬ ತೊಂದರೆ ಆಗ್ತಾ ಇದೆ. ಯಾರು ಹೇಳಿದ್ರು ಈಗ ರಾಜಕೀಯದವರಂತೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಎಲ್ಲ ಅವ್ರು ಗೆಲ್ಲೋದು ಸೋಲೋದು ಮಾತ್ರ ನೋಡ್ತಾರೆ. ಇಲ್ಲಿ ನೋಡಿದ್ರೆ ಈ ರೋಡಲ್ಲ, ಪ್ರತಿಯೊಂದು ರೋಡ್ ಬೆಂಗಳೂರಲ್ಲಿ ಎಷ್ಟು ರೋಡ್ ಅಸಹ್ಯ ಆಗಿದೆ ಅಂದರೆ ಅಷ್ಟು ಅಸಹ್ಯ ಆಗಿದೆ. ತುಂಬ ವಸ್ತು ಅನಿಸುತ್ತೆ. ಗಾಡಿ ಓಡಿಸೋಕ್ಕೆ ತುಂಬ ಬೇಜಾರಾಗುತ್ತೆ. ನಮ್ಗೆ ಅದೇ ಜೀವನ, ಅದು ಬಿಟ್ರೆ ಬೇರೆ ಇಲ್ಲ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ, ನಾವು ಓಡಿಸ್ತಾ ಇದ್ದೀವಿ ಮೇಡಮ್. ಪ್ಯಾಸೆಂಜರು ತುಂಬ ತೊಂದರೆ ಆಗ್ತಾ ಇದೆ. ನಾವು ಹೇಳೋದು ಯಾರೂ ಅರ್ಥ ಮಾಡ್ಕೋದಲ್ಲ. ಇದೇ ಸಮಸ್ಯೆ ನಮಗೆ ಸರ್. ಫುಲ್ ಕಂಪ್ಲೀಟ್ 80 ಫೀಟ್ ರೋಡ್ ಅಂತ ಹೇಳ್ತಾರೆ. 80 ಫೀಟ್ ರೋಡಲ್ಲಿ 20 ಫೀಟ್ ರೋಡ್ ಅಷ್ಟೇ ಚೆನ್ನಾಗಿರೋದು, ಇನ್ನೆಲ್ಲ ಹದಗೆಟ್ಬಿಟ್ಟಿದೆ. ಹೆಂಗೆ ಓಡಾಡ್ತಾ ಇದ್ದೀರಾ ಸರ್? ಪ್ರಜೆಗಳಾಗಿ ನೀವು ಕ್ವಶನ್ನೇ ಮಾಡ್ತಾ ಇಲ್ವಾ ಸರ್ಕಾರಕ್ಕೆ? ಖಂಡಿತ ನಾವು ಎಷ್ಟು ಅಂತ ಮಾತಾಡೋಕ್ಕಾಗತ್ತೆ, ಎಷ್ಟು ಅಂತ ಹೇಳೋಕ್ಕಾಗತ್ತೆ. ನಾವು ಪ್ರಜೆನೇ ಮೇಡಮ್. ಇದೇ ರೋಡು ಅಂತಲ್ಲ, ಒಂದು ರೋಡು ಅಂತಲ್ಲ, ಪ್ರತಿಯೊಂದು ರೋಡು ಅಷ್ಟೇ. ನೀವು ಇದೊಂದು ಮಾತ್ರ ನೋಡ್ತಾ ಇದ್ದೀರಾ, ನಾವು ಇಡೀ ಬೆಂಗಳೂರು ಸುತ್ತ ಓಡಾಡ್ತೀವಿ. ಎಷ್ಟು ರೋಡು ಹದಗೆಟ್ಟಿದೆ ಅಂದರೆ ತುಂಬ ಅಸಹ್ಯ ಅನಿಸುತ್ತೆ. ಅಷ್ಟು ವರ್ಸ್ಟಾಗಿದೆ. ಇದಾದರೂ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ಬೋದು. ಇನ್ನು ಬೇಜಾನು ಇದಕ್ಕಿಂತ ವರ್ಸ್ಟಾಗಿರೋ ರೋಡ್ಗಳು ಬೇಜಾನಿದೆ ಮೇಡಮ್. ಬೆಳಗ್ಗೆ ಸಾಯಂಕಾಲದಾಗ ಇದೇ ಕೆಲಸ. ಆಟೋನೇ ಓಡಿಸೋದು ಒಂದಲ್ಲ ಮೇಡಮ್, ಪ್ರತಿಯೊಂದು ರೋಡು ಅಷ್ಟು ವರ್ಸ್ಟಾಗಿದೆ ಮೇಡಮ್.
ತುಂಬ ಅಸಹ್ಯ ಅನಿಸುತ್ತೆ. ಇಂಥ ರೋಡ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದೀರಾ, ಎಷ್ಟು ಕಷ್ಟ ಆಗುತ್ತೆ ಸರ್? ದಿನ ಬೆಳಗ್ಗೆ ಆದ್ರೆ ಒಂದು ಹೆಂಗಸ್ರನ್ನಾಗಿರ್ಬೋದು, ಹುಷಾರಿಲ್ದೇ ಇರೋ ವಯಸ್ಸಾದವ್ರನ್ನಾಗಿರ್ಬೋದು ಕರ್ಕೊಂಡು ಹೋಗ್ತಾ ಇರ್ತೀರಾ ಇಂಥ ರೋಡ್ಗಳಲ್ಲಿ, ಅದು ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್ ನಿಮ್ಗೆ? ಅದು ನಾವು ಹೇಳ್ಕೊಳಕ್ಕಾಗಲ್ಲ ಮೇಡಮ್ ಅವರೇ. ಯಾರಿಗೆ ಅಂತ ಹೇಳ್ಕೊಳುವ ನಾವು? ಎಷ್ಟು ಜನಕ್ಕೆ ಅಂತ ಹೇಳೋದು ನಾವು? ಹೇಳ್ರಿ. ಪಬ್ಲಿಕ್ ಒಂದು ಹಳ್ಳಕ್ಕೆ ಬಿಟ್ರು ಅವ್ರ ಪ್ರಾಬ್ಲಮ್ ಅವ್ರು ಹೇಳ್ಕೊಂತಾರೆ, ನಿಧಾನಕ್ಕೆ ಹೋಗಿ ಅಂತ. ನಾವೆಷ್ಟೇ ಒಂದು ಗುಂಡಿ ಮುಚ್ಚಿದ್ರು ಇನ್ನೊಂದು ಗುಂಡಿ ಬಿದ್ದೋಗಿರ್ತದೆ ರೋಡ್. ಇವತ್ತು ಟಾರ್ ಹಾಕ್ತಾರೆ, ನಾಳೆ ಬೆಳಗ್ಗೆ ಎದ್ದೋಗ್ಬಿಡ್ತದೆ. ಒಂದದ ಮಳೆ ಹೋದ್ರೆ ಸಾಕು ಎದ್ದೋಳುತ್ತೆ ಮೇಲಕ್ಕೆ ಟಾರು. ಅಷ್ಟು ನೀಟಾಗಿರುತ್ತೆ ನಮ್ಮ ರೋಡ್ಗಳು. ಏನು ಮಾಡೋಕ್ಕಾಗಲ್ಲ. ರೋಡ್ ಟ್ಯಾಕ್ಸ್ ಕಟ್ಸ್ಕೊತಾರೆ, ಎಲ್ಲ ಕಟ್ಸ್ಕೊತಾರೆ, ಆದರೆ ರೋಡ್ಗಳು ಮಾತ್ರ ನಮ್ಗೆ ಅದೇ ಪೊಸಿಷನಲ್ಲಿದೆ, ಅದೇ ಇದರಲ್ಲಿದೆ. ನಾವೇನಂತ ಮಾತಾಡೋಣ? ಪ್ಯಾಸೆಂಜರ್ ಜೋರಾಗಿ ಹೋದ್ರೂ ಬೈತಾರೆ, ನಿಧಾನಕ್ಕೆ ಹೋದ್ರೂ ಬೈತಾರೆ. ಅವ್ರು ಟೈಮ್ ಕರೆಕ್ಟಾಗಿ ತಲುಪಿಸಿಲ್ಲ ಅಂದರೆ ನಮಗೆ ಬೈತಾರೆ, ಶಾಪ್ ಹಾಕ್ತಾರೆ. ನೋಡೋ ಕೊಡೋ ದುಡ್ಡು ಕೊಟ್ಟಿದ್ದೀವಿ, ಈ ಥರ ಕರ್ಕೊಂಡು ಹೋಗ್ತಾನೆ ಅಂತ ಅವ್ರಿಗೆ ನಮಗೆ ಬ್ಲೇಮ್ ಮಾಡೋದು. ಬೇರೆ ಯಾರಿಗೂ ಹೇಳಲ್ಲ ಅವರು. ನಾವು ಆಟೋದವರೇ ಮಧ್ಯಕ್ಕೆ ಸಿಗಾಕೊಳ್ಳೋದು, ಬೇರೆ ಯಾರಿಗೂ ಸಿಗಾಕೊಳ್ಳಲ್ಲ ಅವ್ರಿಗೆ. ಯಾರಿಗೆ ಅಂತ ಹೋಗಿ ಕೇಳೋದು ನಾವು? ಯಾವ ಸರ್ಕಾರಕ್ಕೆ ಹೋಗಿ ಕೇಳೋಣ? ಯಾರು ಚೆನ್ನಾಗಿದೆ, ಯಾರು ಕರೆಕ್ಟಾಗಿದ್ದಾರೆ ಅಂತ? ಇದೊಂದು ಜೇನು ಗುಡಿದ್ದಂಗೆ ಸರ್ಕಾರ. ಜೇನು ಕಿತ್ತ ಮೇಲೆ ಕೈ ನೆಕ್ಕಬೇಕು, ಆ ಥರ ಇರೋದಿರಿ ಪೊಸಿಷನ್. ಎಲ್ಲರೂ ಕಳ್ರೆ, ಯಾರು ಸಾಚಾಗಿರೋರು ಯಾರೂ ಇಲ್ಲ, ಎಲ್ಲರೂ ಕಳ್ರೆ, ಯಾರೂ ಸಾಚಾಗಿಲ್ಲ. ಸರ್, ನೀವು ಆಯ್ಕೆ ಮಾಡಿರುವಂತಹ CM ಇವರು, ನೀವು ಆಯ್ಕೆ ಮಾಡಿರುವಂತಹ ರಾಜ್ಯ ಯಾವಾಗಿರೋದು? ವಿರೋಧ ಪಕ್ಷ ನಾಯಕರು ಆರ್ ಅಶೋಕ್ ಅವರು, ಅವರ ರೋಡ್ಗಳು ಅಂದರೆ ಅವರು ಪಾಲನೆ ಮಾಡುವಂತಹ ಕ್ಷೇತ್ರದ ರಸ್ತೆಗಳೇ ಈ ಥರ ಹದಗೆಟ್ಟಿದೆ ಅಂತಂದರೆ ಇನ್ನು ಅವ್ರು ಜನಸಾಮಾನ್ಯ ಮಾತುಗಳನ್ನ ಕೇಳ್ತಾರಾ ಸರ್? ಮೇಡಮ್, ಅವ್ರ ಮನೆಯಿಂದ ಸೀದಾ ಏರ್ಪೋರ್ಟ್ ಗಂಟೆ ಚೆನ್ನಾಗಿರುತ್ತೆ ರೋಡು, ಅವ್ರ ಮನೆಯಿಂದ ಸೀದಾ ವಿಧಾನಸೌಧ ಗಂಟೆ ಚೆನ್ನಾಗಿರ್ತದೆ ರೋಡು. ಅದನ್ನ ಬಿಟ್ಟರೆ ಬೇರೆ ಎಲ್ಲೂ ಅವ್ರು ಓಡಾಡಲ್ಲ. ಬೇರೆ ಎಲ್ಲೋ ಹೋಗ್ತಾರೆ. ಎಲೆಕ್ಷನ್ ದಿನ ಓಟ್ ಬೇಕಾ ಅವಾಗ ಬರ್ತಾರೆ ಅಷ್ಟೇ. ರೋಡ್ ಗಲ್ಲಿಗೆ ಹೆಂಗಿದೆ, ಏನು ನೀರಿದದ, ರೋಡ್ ಇದದ ಅಂತ ಕೇಳ್ಕೊಂಡು ಬರ್ತಾರೆ ಹೊರತು ಅದನ್ನ ಬಿಟ್ಟರೆ ಬೇರೆ ಏನೂ ಮಾಡಲ್ಲ ಅವರು. ಎಲೆಕ್ಷನ್ ಟೈಮಲ್ಲಿ ಮಾತ್ರನೇ ಬರೋದು ರೋಡ್ ಒಳಕ್ಕೆ. ಮಿಕ್ಕಿ ಟೈಮಲ್ಲಿ ಬರ್ತಾರೆ. ಅವ್ರು ವಿಧಾನಸೌಧದಲ್ಲಿ ಮಾತಾಡೋಕ್ಕೆ ಟೈಮ್ ಸಿಗಲ್ಲ ಅವ್ರಿಗೆ. ಇವ್ರದ್ದು ಹೇಳ್ಕೊಂಡು ಅವ್ರದ್ದು ಹೇಳ್ಕೊಂಡು ಅದೇ ಅವ್ರಿಗೆ ಚರ್ಚೆ ಮಾಡ್ಕೊಂಡಿರ್ತಾರೆ. ಬೇರೆ ಏನೂ ಪ್ರಾಬ್ಲಮ್ ಇರಲ್ಲ ಅವ್ರಿಗೆ, ಅಷ್ಟೇ. ಪ್ಲಸ್ ಏನಂದರೆ ಈಗ ಮಳೆ ಬಂದಿದೆ. ಮಳೆ ಬರೋಕ್ಕೆ ಮುಂಚೆ 3 ತಿಂಗಳಲ್ಲಿ ಮಳೆ ಇರಲಿಲ್ಲ. ಮರ ಕಟ್ ಮಾಡೋದು ನೋಡಿ, ರಸ್ತೆ ಎಲ್ಲ ರೋಡ್ ಕಿತ್ತಾಕಿದ್ದಾರೆ. ಅದನ್ನು ಆ ಕೆಲಸ ಮಾಡ್ಬೋದಾಯ್ತು. ಈಗ ಏನಾದ್ರು ಕೇಳಿದ್ರೆ ಮಳೆ ಇದೆ, ಮಳೆ ನಿಲ್ಲಿ ಅಂತಾರೆ. ಇದು ಏನಂದರೆ ಇಲ್ಲಿ ನಮ್ಮ ದೇಶದ ಪ್ರಧಾನಿ ಓಡಾಡೋ ರಸ್ತೆ ಇದು. ಅವರು ಓಡಾಡೋ ರಸ್ತೆನೇ ಹಿಂಗೆ ಇರಬೇಕಾದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಇದು ಆದಷ್ಟು ಬೇಡ ಏನಂದರೆ BBMP ಎಲೆಕ್ಷನ್ ಆಗಬೇಕು, ಒಬ್ಬ ಕೌನ್ಸಿಲರ್ ಬರಬೇಕು. ಕೌನ್ಸಿಲರ್ ಬಂದರೆ ಈ ಕೆಲಸನ ಮಾಡ್ತಾರೆ. ಈ ಅಧಿಕಾರಿಗಳನ್ನೇ ನಂಬ್ಕೊಂಡಿದ್ರೆ ಅವ್ರ ಆಫೀಸಲ್ಲಿ ಇರಲ್ಲ, ಕೇಳಿದ್ರೆ ಮೀಟಿಂಗ್ ಇದ್ದೀವಿ ಅಂತಾರೆ. ಯಾರು ಏನೂ ತೊಗೊತಲ್ಲ, ಇದ್ರ ಜವಾಬ್ದಾರಿ ತೊಗೊತಲ್ಲ. ಆದಷ್ಟು ಬೇಡ ಇದಕ್ಕೆ ಬೆಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯತ್ವದ ಒಂದು ಚುನಾವಣೆ ನಡಿಬೇಕು. ನಡೆದಾಗ ಇದಕ್ಕೆ ಸ್ವಲ್ಪನಾದರೂ ಸ್ವಲ್ಪ ಕೆಲಸ ಆಗುತ್ತೆ. ಬರೀ ಅಧಿಕಾರಿಗಳು ನಂಬ್ಕೊಂಡು, ರಾಜ್ಯ ಸರ್ಕಾರ ನಂಬ್ಕೊಂಡು ಮಾಡೋಕ್ಕಾಗೋದೇ ಇಲ್ಲ ಈ ಕೆಲಸ. ಸರ್, ಈ ಥರ ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳಾಗೋದು ಸಹಜ ಸರ್. ಈ ಥರ ರೋಡ್ಗಳಿದ್ರೆ ಜನ ಈಸಿಯಾಗಿ ಬಿದ್ದು ಬಿಡ್ತಾರೆ. ಯಾರು ಹೆಂಗೆ ಹೋಗ್ತಾರೆ ಅಂತ ಹೇಳಕ್ಕೆ ಆಗಲ್ಲ. ಅವ್ರು ಕರೆಕ್ಟಾಗಿ ಹೋದ್ರೆ ಈ ಗುಂಡಿಗಳು ಅವ್ರನ್ನ ಕರೆಕ್ಟಾಗಿ ಹೋಗಕ್ಕೆ ಬಿಡೋದೇ ಇಲ್ಲ. ಆಮೇಲೆ ಇಲ್ಲಿ ಏನಾಗಿದೆ ಅಂದರೆ, ಒಂದು ಸಣ್ಣ ಪುಟ್ಟ ಹಳ್ಳ ಇದ್ರೆ ಒಂದು 2 ವೀಲರ್ ಅವ್ರು ಬಿದ್ದು ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ದೊಡ್ಡ ನ್ಯೂಸ್ ಆಗುತ್ತೆ. ಆ ನ್ಯೂಸ್ ಆಗೋಕ್ಕೆ ಮುಂಚೆನೇ ಒಂದು ಕೆಲಸ ಮಾಡಿಬಿಟ್ರೆ ಆ ಒಂದು ಜೀವಕ್ಕೆ ಒಂದು ಹಾನಿ ಆಗೋದು ತಪ್ಪುತ್ತೆ, ಆಯಿತಾ? ಈಗ ನಾವೇನಾದ್ರು ಕೇಳಿದ್ರೆ ಫಂಡ್ ಆಗಿಲ್ಲ, ಟೆಂಡರ್ ಆಗಿಲ್ಲ, ಇದೇ ಹೇಳ್ತಾ ಇದ್ದಾರೆ. ಸರ್, ನೀವು ಆಯ್ಕೆ ಮಾಡಿರೋದಲ್ವಾ ಸರ್ ಈ ಸರ್ಕಾರನ? ನೀವು ಕ್ವಶನ್ ಮಾಡೋ ಹಕ್ಕಿದೆಯಲ್ಲ ನಿಮಗೆ. ಕ್ವಶನ್ ಮಾಡ್ಬೋದು ಮೇಡಮ್, ಆದರೆ ನಮಗೆ ಅದಕ್ಕೆ ಉತ್ತರ ಸಿಗಲ್ಲ. ಈಗ ನಾವು MLA ಅವ್ರ ಹತ್ರ ಹೋದರೆ ಅಧಿಕಾರಿಗಳಿದ್ದೀವಿ ಅಂತಾರೆ, ಅಧಿಕಾರಿ ಹತ್ರ ಹೋದರೆ ಇನ್ನೂ ಟೆಂಡರ್ ಆಗಿಲ್ಲ, ಸಾಹೇಬರು ಇದು ಮಾಡಿಲ್ಲ ಅಂತಾರೆ. ಇನ್ನಿದ್ದಾಗ ನಮಗೆ ಮಧ್ಯದಲ್ಲಿ ಒಬ್ಬ ಸದಸ್ಯ ಬೇಕು, ಮಹಾನಗರ ಪಾಲಿಕೆಯ ಸದಸ್ಯ ಬೇಕು. ಇಲ್ಲಿ ಸದಸ್ಯತ್ವ ಚುನಾವಣೆ ನಡೆದ 2-3 ವರ್ಷ ಆಗಿದೆ. ಮತ್ತು ಈ ಬೆಂಗಳೂರು ಮಹಾನಗರ ಪಾಲಿಕೆ ರಸ್ತೆ ಗುಂಡಿ ಇನ್ನಿಲ್ದಿರ ಇನ್ನೆಂಗಿರುತ್ತೆ? ನೋಡಿದ್ರಲ್ಲ, ಇಂಥ ಸ್ಥಿತಿಯ ರೋಡ್ಗಳಲ್ಲಿ ಹಳ್ಳ ಗುಂಡಿ ಇದನ್ನ ರಸ್ತೆ ಅಂತಾನೆ ಕರೆಯೋದಿಲ್ಲ. ಎಷ್ಟೋ ಹಳ್ಳಿಗಳಲ್ಲೇ ರಸ್ತೆಗಳು ತುಂಬಾ ಅದ್ಭುತವಾಗಿದ್ದಾವೆ ಅಂತಾನೆ ಹೇಳ್ಬೋದು. ಈ ಬೆಂಗಳೂರಿನಲ್ಲಿ, ಅದು ಬನಶಂಕರಿ ಅಂತಹ ಬೆಂಗಳೂರು ಮಹಾನಗರದಲ್ಲಿ ಎಷ್ಟು ಕೆಟ್ಟದಾಗಿರುವಂತಹ ರೋಡ್ಗಳಲ್ಲಿ ಜನಸಾಮಾನ್ಯರು ಓಡಾಡೋದಕ್ಕೆ ಒದ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ BBMP ಅವರು ಕ್ರಮ ತಗೊಳ್ಬೇಕು. ಕ್ರಮ ತಗೊಂಡು ಸಾಮಾನ್ಯರಿಗೆ ಬೇಕಾಗಿರುವಂತಹ ರಸ್ತೆಗಳನ್ನ ಅವರು ಒದಗಿಸ್ಕೊಡ್ಬೇಕು. ಆ ರಸ್ತೆಗಳನ್ನ ನೋಡಿ, ಅದ್ರ ಬಗ್ಗೆ ಬಂದು ಮಾತಾಡಿ, ಇಲ್ಲಿನ ಪ್ರಜೆಗಳಿಗೆ ಕೇಳಿ ಅವರು ಹೇಗೆ ಅನುಭವಿಸ್ತಾ ಇದ್ದಾರೆ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಅಂತ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.